ಹಾಯ್, ಇನ್ನೇನು ಬಿಗ್ ಬಾಸ್ 12 ಸೀಸನ್ ಫಿನಾಲೆ ಬರ್ತಾ ಇದೆ. ಒಳ್ಳೆ ಆಟ ಆಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಮೊದಲೆಲ್ಲ ಅಶ್ವಿನಿ ಗೌಡ ಅವರು ಒಳಗಡೆ ಬಂದಾಗ ಅಂದ್ರೆ ಅವರೊಬ್ಬ ಹೋರಾಟಗಾರರಾಗಿ ಈ ಟೀಕೆ ಟಿಪ್ಪಣಿಗಳನ್ನ ತಗೋಬಹುದಾ ಅನ್ನೋ ಒಂದು ಸಂಶಯ ಇತ್ತು. ಯಾಕೆಂದ್ರೆ ಸೆಲ್ಫ್ ಟ್ರಿಗರ್ ಆಗ್ತಾ ಇದ್ರು ಅವರು. ಈ ತರದ ಹೋರಾಟಗಾರರಿಗೆ ಬಿಗ್ ಬಾಸ್ ಮೇ ಬಿ ಅಷ್ಟು ಸೂಟ್ ಆಗಲ್ಲ ಅಂತಾನ ಅನ್ಕೊಂಡಿದ್ರು. ಏನು ರಘು ಅವರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರು, ಬರ್ಬೇಕಾದ್ರೆ ಅವರು ಸಿಂಗಲ್ ಔಟ್ ಮಾತಾಡೋದ್ರಿಂದ ಸಿಕ್ಕಾಪಟ್ಟೆ ಉರಿದಿರೋ ಅಶ್ವಿನಿ ಗೌಡ ಅವರು ಕೂಡ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾರೆ. ಅದಾದ್ಮೇಲೆ ಅದೇ ರಘು ಅವ್ರ ಜೊತೆ ಯಾವುದೇ ಕಾರಣ ಇಲ್ದೇನೆ ರಘು ಅವರು ಬನ್ನಿ ಅಂತ ಕರೆದ್ರು ಕೂಡ ಸೆಲ್ಫ್ ಟ್ರಿಗರ್ ಆಗಿರೋ ಅಶ್ವಿನಿ ಗೌಡ ಅವರು. ಮತ್ತು ಅಲ್ಲಿಂದ 2-3 ವಾರ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರನ್ನ ಏನು ಹೇಳದೇ ಇದ್ದಾಗ ಯಾಕೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು ಎಲ್ರನ್ನು ಹೇಳ್ತಿದ್ದಾರೆ, ಅಶ್ವಿನಿ ಗೌಡ ಅವ್ರನ್ನ ಏನು ಹೇಳ್ತಾ ಇಲ್ವಲ್ಲ ಅನ್ನೋ ಕಾಂಟ್ರವರ್ಸಿ ಕೂಡ ಆಗ್ತಾ ಇತ್ತು. ಆದ್ರೆ ರಘು ಅವ್ರ ಜೊತೆ ಆಗಿರೋ ಒಂದು ಕಾಂಟ್ರವರ್ಸಿಯಿಂದ ಅಶ್ವಿನಿ ಗೌಡ ಅವ್ರನ್ನ ಕ್ಲಾಸ್ ತಗೊಂಡಿರೋ ಕಿಚ್ಚ ಸುದೀಪ್ ಅವರು ಅಲ್ಲಿಂದ ಅಶ್ವಿನಿ ಗೌಡ ಅವರು ಫಿನಿಕ್ಸ್ ತರ ಎದ್ದು ಬರ್ತಾರೆ. ತಮ್ಮ ತಪ್ಪನ ತಾವು ತಿದ್ದುಕೊಳ್ತಾರೆ. ತಾನು ಏನೆಲ್ಲ ತಪ್ಪು ಮಾಡಿದೆ ಅನ್ನೋದನ್ನ ಸ್ವತಃ ಅಶ್ವಿನಿ ಗೌಡ ಅವರು ಕೂಡ ಒಪ್ಕೋತಾರೆ. ಅದೇ ರೀತಿ ರಕ್ಷಿತಾ ಅವರು ಏನು ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ಬೇಕಾದ್ರೆ ಅವರು ಸಾರಿ ಅಂತ ಕೂಡ ಹೇಳ್ತಾರೆ. ಅಷ್ಟೆಲ್ಲ ಚೇಂಜ್ ಆಗಿರೋ ಅಶ್ವಿನಿ ಗೌಡ ಅವರು ಮತ್ತೆ ಬರ್ತಾ ಯಾಕೋ ಪರ್ಸನಲ್ ಆಗಿ ತಗೊಳ್ಳೋದಲ್ದೇನೆ ಅಶ್ವಿನಿ ಗೌಡ ಅವರು ಯಾವ ತರ ಸೆಲ್ಫ್ ಟ್ರಿಗರ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಇರೋ ಗಿಲ್ಲಿ ಅವರು ಅವಾಗ ಅವ್ರನ್ನ ರೇಗಿಸ್ತಾ ಇದ್ರು. ಗಿಲ್ಲಿ ಅವರು ಎಷ್ಟೇ ರೇಗಿಸಿದ್ರು ಕೂಡ ಮನೆಯವರು ಅದನ್ನ ಸೆಲ್ಫ್ ಟ್ರಿಗರ್ ತರ ತಗೊಳ್ತಾ ಇರ್ಲಿಲ್ಲ. ಆದ್ರೆ ಅಶ್ವಿನಿ ಗೌಡ ಅವರು ಅದನ್ನ ಸೆಲ್ಫ್ ಟ್ರಿಗರ್ ತರ ತಗೊಳ್ತಾ ಇದ್ರು. ಇದನ್ನ ಗಿಲ್ಲಿ ಅವರಿಗೆ ಪ್ಲಸ್ ಕೂಡ ಆಗಿತ್ತು. ಆದ್ರೆ ಅಶ್ವಿನಿ ಗೌಡ ಅವರು ಫೈನಲಿಸ್ಟಿಗೆ ಬರ್ಬೇಕಾಗಿತ್ತು. ಯಾಕೆ ಈ ತರ ಆಟ ಆಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಫಿನಿಕ್ಸ್ ತರ ಎದ್ದು ಬಂದಿದ್ದಾರೆ. ಒಳ್ಳೆ ಟಾಸ್ಕ್ ಆಡಿದ್ದಾರೆ. 2-3 ಟಾಸ್ಕ್ ಆಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. ವಿತ್ ಧ್ರುವ್ ಜೊತೆ ಆಡಿರೋ ಒಂದು ಟಾಸ್ಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. ಒಬ್ಬ ಹೆಣ್ಣಾಗಿ 70 ಮಿನಿಟ್ಸ್ ಪ್ಲಸ್ ನ ನಿಂತ್ಕೊಂಡು ಡಿಸರ್ವ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು. ಆದ್ರೆ ಪೆಡಸ್ಟಲ್ ಮೇಲೆ ಇಬ್ರು ಕೂಡ ಕಾಲ್ ಇಟ್ಟಿದ್ದನ್ನ ಬಿಗ್ ಬಾಸ್ ನೋಡಿದ್ರು ಸಹ ಸುಮ್ನೆ ಕೂತಿದ್ದಾರೆ. ಯಾಕಂತಂದ್ರೆ ಉಸ್ತುವಾರಿ ಅಂತ ಬಂದಾಗ, ಕಂಟೆಸ್ಟೆಂಟ್ಸ್ ಮಧ್ಯೆ ಅಂತ ಬಂದಾಗ ಇಲ್ಲಿ ಬಿಗ್ ಬಾಸ್ ಅವರು ಯಾವ್ದು ತಲೆ ಹಾಕಿರಲ್ಲ. ಅದೇ ರೀತಿ ಇಲ್ಲೂ ಕೂಡ ತಲೆ ಹಾಕಲ್ಲ. ಇನ್ ಕೇಸ್ ಉಸ್ತುವಾರಿ ಏನಾದ್ರೂ ಪೆಡಸ್ಟಲ್ ಮೇಲೆ ಧ್ರುವ್ ಮತ್ತೆ ಅಶ್ವಿನಿ ಗೌಡ ಅವರು ಕಾಲಿಟ್ಟಿದ್ದನ್ನ ನೋಡಿದ್ರು ಸಹ ಅದನ್ನ ತೆಗಿ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಸದಿಂದ ಧ್ರುವ್ ಮತ್ತು ಅಶ್ವಿನಿ ಗೌಡ ಅವರು ಗೆದ್ದಿದ್ದಾರೆ ಅಂತಾನು ಬಂದಿದೆ. ಆದ್ರೆ ಉಸ್ತುವಾರಿಗಳು ಓನ್ ಮಿಸ್ಟೇಕ್ ಇದ್ರೂ ಸಹ ಇರ್ಬೋದು. ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರು ಒಳ್ಳೆ ಒಂದು ಆಟನ ಆಡಿದ್ದಾರೆ. ಅದರಲ್ಲಿ ಅಶ್ವಿನಿ ಗೌಡ ಅವರು ಫಿನಿಕ್ಸ್ ತರ ಎದ್ದು ಬಂದಿದ್ದಾರೆ. ಆದ್ರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಸೆಲ್ಫ್ ಟ್ರಿಗರ್ ಆಗ್ತಾ ಇದ್ದಾರೆ. ಅವ್ರಿಗೊಂದು 2 ಮೈನಸ್ ಪಾಯಿಂಟ್ ನ ತಕೊಂಡ್ಬಿಟ್ರೆ ಮೇ ಬಿ ಅವರು ಫೈನಲಿಸ್ಟ್ ಅಲ್ಲ, ಮೆಡಲ್ ಕೂಡ ಅವರು ತಗೊಳ್ಬಹುದು. ಒಂದು ಸೆಲ್ಫ್ ಟ್ರಿಗರ್ ಆಗೋದು, ಇನ್ನೊಂದು ಧ್ರುವಂತ್ ಅವ್ರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್, ಅದಾದ್ಮೇಲೆ ಬೇರೆ ಕಂಟೆಸ್ಟೆಂಟ್ ಜೊತೆಗೆ ಸ್ವಲ್ಪ ಹೆಚ್ಚೆ ಡಿಟ್ಯಾಚ್ಮೆಂಟ್ ಇರೋದು ಅವರಿಗೆ ಮೈನಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಟಾಪ್ 6 ಅಲ್ಲಿ ಇರ್ಬೋದಾಗಿರುವಂತ ಅಶ್ವಿನಿ ಗೌಡ ಅವರು ಇವಾಗ ಟಾಪ್ 3 ಅಲ್ಲೂ ಕೂಡ ಬರುವಂತ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಇವಾಗ ತಮ್ಮ ಆಟನ ಅವರು ಹಾಳು ಮಾಡ್ಕೋಬಾರ್ದು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಈಸಿಯಾಗಿ ಟಾಪ್ 1 ಅಂದ್ರೆ ಮೆಡಲ್ ವಿನ್ನರ್ ಆಗ್ಬೇಕಾಗಿರುವಂತ ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವ್ರನ್ನ ಟ್ರಿಗರ್ ಮಾಡೋದ್ರಿಂದ ತಮ್ಮನ್ನ ತಾವು ಏನಾದ್ರೂ ಹಿಂದೆ ಹಾಕೊಳ್ತಾ ಇದ್ದಾರ. ಯಾಕಂದ್ರೆ ಬಂದಿರೋ ಒಂದು ಆಟನ ಅಷ್ಟೇನು ಆಡಿಲ್ಲ. ಆದ್ರೆ ಅದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಯಾಕಂತಂದ್ರೆ ಆ ಬಾಲ್ಗಳು ಆ ಮಳೆಗಳಿಗೆ ಸಿಕ್ಕಾಕೊಳ್ದೆ ಇರೋದು ಅದು ಅವ್ರ ತಪ್ಪು ಅಲ್ದೇ ಹೋದ್ರು ಸಹ ಅಲ್ಲಿಂದ ಅವರು ಸಪ್ಪೆ ಬಿದ್ದಿರೋದಂತೂ ಸತ್ಯ. ಸೊ ಗಿಲ್ಲಿ ಅವರು ಖಾಲಿ ಕೂತಾಗ ಬೇರೆಯವ್ರದ್ದು ಕಾಲ್ ಎಳಿತಾ ಇದ್ರು. ಕಾಲ್ ಎಳೆಯೋದ್ರಿಂದ ಅವರು ಫಿನಾಲೆಗೆ ಹೋಗೋದು ಸ್ವಲ್ಪ ಕಷ್ಟನೇ. ಒಟ್ಟಾರೆಯಾಗಿ ಈಸಿಯಾಗಿ ಮೆಡಲ್ ನ ಗೆಲ್ಬೇಕಾಗಿರುವಂತ ಗಿಲ್ಲಿ ಅವರು ಟಫ್ ಆಗಿ ಟಾಪ್ 3 ಅಲ್ಲಿ ಹೋಗೋ ಎಲ್ಲಾ ಸಾಧ್ಯತೆ ಕಾಣ್ತಾ ಇದೆ. ಅದು ಅಲ್ಲದೆ ರಕ್ಷಿತಾ ಅವರು ಒಳ್ಳೆ ಆಟ ಆಡ್ತಾ ಇದ್ದಾರೆ, ಒಳ್ಳೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಮತ್ತು ಯಾರಿಗೂ ಕೂಡ ಕ್ಯಾರೆ ಅನ್ನೋದೇ ತಮ್ಮ ಆಟನ ತಾವು ಆಡ್ತಾ ಇದ್ದಾರೆ. ಇನ್ನ ರಘು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾಕೋ ಅವರೇ ಗೊಣಗ್ತಾ ಇದ್ದಾರೆ. ಸ್ವಲ್ಪ ಸ್ಟೆಮ್ನ ಕಡಿಮೆ ಆಗಿದೆಯೋ ಅಂತ, ವೇಟ್ ಲಾಸ್ ಆಗಿರೋದು ತುಂಬಾ ಚಿಂತೆ ಕಾಡ್ತಾ ಇದೆ. ಗಿಲ್ಲಿ ಆಗ್ಬೋದು ಮತ್ತೆ ರಕ್ಷಿತಾ ಆಗ್ಬೋದು ಸ್ವಲ್ಪ ಏನಾದ್ರು ಇಲ್ಲಿ ಏಮಾರಿದ್ರಂದ್ರೆ ರನ್ನರ್ ಅಪ್ 2 ಬರ್ಬೇಕಾಗಿರೋ ಅಶ್ವಿನಿ ಗೌಡ ಅವರು ರನ್ನರ್ ಅಪ್ 1 ಬರ್ಬೋದು ಅಥವಾ ವಿನ್ನರ್ನು ಆಗ್ಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈಸಿಯಾಗಿ ವಿನ್ನರ್ ಆಗ್ಬೇಕಾಗಿರೋ ಗಿಲ್ಲಿ ಅವರು ಯಾಕೋ ತಮ್ಮ ಆಟನ ತಾವು ಯಾಕೋ ಕೆಡಿಸ್ಕೊಳ್ತಾ ಇದ್ದಾರೆ. ಇನ್ನ ರಕ್ಷಿತಾ ಟಫ್ ಕಾಂಪಿಟೇಟರು. ಯಾಕಂತಂದ್ರೆ ರನ್ನರ್ ಅಪ್ 2ಗೂ ಬರ್ಬೋದು, ರನ್ನರ್ ಅಪ್ ಕೂಡ ಆಗ್ಬೋದು ರಕ್ಷಿತಾ ಅವರು. ಅವರಿಗೆ ವಿನ್ನರ್ ಆಗೋದಕ್ಕೆ ಮೇ ಬಿ ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ ಅಂತ ಅನ್ಬೋದು. ಒಟ್ಟಾರೆಯಾಗಿ ತ್ರಿಕೋನ ಸ್ಪರ್ಧೆ ಮಾತ್ರ ಅಶ್ವಿನಿ ಗೌಡ, ರಕ್ಷಿತಾ ಮತ್ತೆ ಗಿಲ್ಲಿ ಮಧ್ಯೆ ಏರ್ಪಡೋದಂತೂ ಸಹಜ. ಮೇ ಬಿ ಅನ್ಕೋಬಹುದು ಕೊನೆಗೆ ಗಿಲ್ಲಿ ಅವ್ರು ಗೆಲ್ಬಹುದು, ಹೇಳಕ್ ಆಗಲ್ಲ. ಯಾಕಂದ್ರೆ ರಕ್ಷಿತಾ ಅಥವಾ ಅಶ್ವಿನಿ ಗೌಡ ಅವ್ರಿಗೆ ಟಫ್ ಕಂಟೆಸ್ಟೆಂಟ್ಸ್ ಆದ್ರೆ ಹೇಳೋದಕ್ಕೆ ಆಗಲ್ಲ. ಥ್ಯಾಂಕ್ ಯು, ಧನ್ಯವಾದ.